ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿನಿಮಾಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಇವತ್ತು UI ಟೀಸರ್ ಲಾಂಚ್ ಆಗಿದೆ. ಆ ಚಿತ್ರದ ಪ್ರೊಡ್ಯೂಸರ್ ಅಂದ್ರೆ ವೀನಸ್ ಎಂಟರ್ಪ್ರೈಸಸ್ ಅವರ ನನ್ನ ಜೊತೆ ಶ್ರೀಕಾಂತ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಶ್ರೀಕಾಂತ್ ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಇವತ್ತು UI ಟೀಸರ್ ಲಾಂಚ್ ಆಗಿದೆ. ಎಷ್ಟು ಖುಷಿ ಇದೆ ಸರ್ ನಿಮಗೆ? ತುಂಬಾ ಖುಷಿಯಾಗಿದೆ. ಜನಗಳ ರೆಸ್ಪಾನ್ಸು ಮತ್ತೆ ಬಂದಿರೋ ಇಂಡಸ್ಟ್ರಿ ನಮ್ಮ ಸ್ನೇಹಿತರು ಎಲ್ಲರ ರೆಸ್ಪಾನ್ಸು ಕೇಳಿ ಬಹಳ ಖುಷಿಯಾಗಿದೆ ಸರ್. ಈ ಪ್ರಾಜೆಕ್ಟ್ ತಗೊಳ್ಳೋ ಟೈಮಲ್ಲಿ ಫಸ್ಟ್ ಆ ತುಣುಕುಗಳನ್ನ ನೋಡಿದ್ನಿ, ಕಳಿಸ್ಕೊಟ್ಟಿದ್ರಿ. ಎಷ್ಟು ಖುಷಿಯಾಗಿತ್ತು ಸರ್ ಫಸ್ಟ್ ಈ ಸಿನಿಮಾ ಒಪ್ಕೋಬೇಕಾದ್ರೆ ಉಪ್ಪಿ ಸರ್ ಕಡೆಯಿಂದ? ತುಂಬಾ ಖುಷಿ ಆಯ್ತು. ಯಾವಾಗ ಉಪೇಂದ್ರ ಅವ್ರು ಕರೆದ್ಬಿಟ್ಟು ನಾನು ನಿಮ್ಮ ಸಂಸ್ಥೆಗೆ ಡೈರೆಕ್ಷನ್ ಮಾಡ್ತೀನಿ ಅನ್ನೋದೇ ನಮ್ಗೊಂದು ಖುಷಿ. ನಾನು ಅದು ಕತೆ ಕೇಳೋಕ್ಕೂ ರೆಡಿ ಇರಲಿಲ್ಲ. ಯಾಕಂದ್ರೆ ಅದು ಜನಕ್ಕೆ ಅರ್ಥ, ನಮ್ಗೆ ಕತೆ ಕೇಳೋಷ್ಟು, ನಾನು ಉಪೇಂದ್ರ ಅವ್ರ ಕತೆ ಕೇಳೋಷ್ಟು ನಾನು ಅಷ್ಟೊಂದು ಇದಿಲ್ಲ. ನಾನು ಹೇಳಿದೆ ಸರ್ ನೀವು ಡೈರೆಕ್ಷನ್ ಮಾಡ್ತೀನಿ ಅಂದ್ರೇನೆ ಸಾಕು, ಮಿಕ್ಕಿದ ಏನೂ ಪರವಾಗಿಲ್ಲ ಸರ್ ಅಂತ ಹೇಳಿದ್ದೆ. ಸರಿ ಗುರುವೆ, ಆ ಕಾನ್ಫಿಡೆನ್ಸ್ ಇಟ್ಟಿದ್ದೀರಲ್ಲ, ನಡೀರಿ ನುಗ್ಗೋಣ ಅಂತ ಹೇಳಿ ಮಾಡಿದ್ದು. ಸರ್ ನಾನು ಏನು ಇಷ್ಟಪಡ್ತೀನಿ ಅಂದ್ರೆ ಓಮ್ ಟು ಅಂತ ಎಲ್ಲ ಹೇಳ್ತಿದ್ದಾರೆ. ಓಮ್ ಟು ನಿಮ್ ಬ್ಯಾನರ್ ಅಲ್ಲೇ ಆದ್ರೆ ಚಂದ, ಅದಕ್ಕೇನ್ ಹೇಳ್ತಿದೆ ಸರ್? ಖಂಡಿತ ಇದನ್ನ ಫಸ್ಟ್ ಇದು UI ರಿಲೀಸ್ ಆಗ್ಲಿ, ಜನಗಳ ಆಶೀರ್ವಾದ ನಂತರ ಅದನ್ನ ಮಾತಾಡೋಣ, ಖಂಡಿತವಾಗೂ ಮಾತಾಡೋಣ. ಸರ್ ಟೀಸರ್ ನಾವು ನೋಡಿದಾಗ ಫುಲ್ಲು ಅಂದ್ರೆ ಸೆಟ್ ವರ್ಕ್ ಎಲ್ಲ ಚೆನ್ನಾಗಿದೆ. ಅದಕ್ಕೆಲ್ಲ ಎಷ್ಟು ಅಂದ್ರೆ ಬಜೆಟ್ ಎಷ್ಟು ಆಗ್ಬೋದು ಸರ್ ನಿಮ್ ಪ್ರಕಾರ? ಸರ್ ಇದು ಸೆಟ್ ವರ್ಕ್ ಮಾಡಿರೋದು ಶಿವಕುಮಾರ್ ಅಂತ ಆರ್ಟ್ ಡೈರೆಕ್ಟರ್. KGF, ವಿಕ್ರಾಂತ್ ರೋಣ ಎಲ್ಲ ಮಾಡಿದ್ದಾರೆ. ಸೊ ಅವರು 10 ಎಕರೆಲಿ ಇದಾಕಿರೋದು, ವರ್ಲ್ಡ್ ಕ್ರಿಯೇಟ್ ಮಾಡಿರೋದು ಅವರು, ಬಜೆಟ್ ಸೆಟ್ ಹಾಕಿರೋದು ಅವರು, ಆಮೇಲೆ VFX ಅವರು ಅದನ್ನ ಎಕ್ಸ್ಟೆಂಡ್ ಮಾಡಿರೋದು. ಸೊ ಇವೆರಡು ಸೇರಿನೇ ಈ ರಿಸಲ್ಟ್. ಸರ್ ನಿಮ್ಮ ಬ್ಯಾನರ್ ಅಲ್ಲಿ ಇನ್ನೂ ಧ್ವನಿ ವಿಜಯ್ ಸರ್ ಮಾಡಿದ್ರು, ಇನ್ನು ಯಾರನ್ನ ಕರ್ಕೊಂಡ್ ಬರ್ಬೇಕಂತ ಆಸೆ ಇದೆ ಸರ್? ಖಂಡಿತ ಅದೇ ಈಗ ನಡೀತಾ ಇದೆ, ಗ್ರಾಮಾಯಣ ನಡೀತಾ ಇದೆ. ಸಂಚಿತ್ ಅವ್ರದ್ದು ಜಿಮ್ಮಿ ಸ್ಟಾರ್ಟ್ ಆಗುತ್ತೆ ಈಗ. ಸೊ ಈ ವರ್ಷ 3 ಸಿನಿಮಾ ಬರುತ್ತೆ, ಖಂಡಿತವಾಗೂ ಬರುತ್ತೆ. ಸರ್ ಈ ಸಿನಿಮಾ ಪ್ಯಾನ್ ಇಂಡಿಯಾ ಅಂತ ರಿಲೀಸ್ ಆಗತ್ತೆ ಅಂತ ಹೇಳಿದ್ರಿ. ಅಲ್ಲು ಅರವಿಂದ್ ಸರ್ ಬಂತ ಹೇಳಿದ್ರು ಇದನ್ನ ತೆಲುಗುಲಿ ಗ್ರ್ಯಾಂಡ್ ಆಗಿ ರಿಲೀಸ್ ಮಾಡ್ಕೊಡಿ. ಈ ಮಾತಿಗೆ ಏನ್ ಹೇಳ್ತೀರಾ ಸರ್? ತುಂಬಾ ಖುಷಿ ಆಗುತ್ತೆ. ನೋಡಿ, ಅಲ್ಲು ಅರವಿಂದ್ ಅಂತ ಅವ್ರು 100 ಸಿನಿಮಾ ಮಾಡಿದ್ದಾರೆ, ಎಂತೆಂತ ಗ್ರ್ಯಾಂಡ್ಯೂರ್ ಸಿನಿಮಾಸ್ ಮಾಡಿದ್ದಾರೆ ಅವರು. ಮಗಧೀರ ಪ್ರೊಡ್ಯೂಸರ್, ಸರೈನೋಡು ಪ್ರೊಡ್ಯೂಸರ್, ಎಲ್ಲ ಬಿಗ್ ಡೈರೆಕ್ಟರ್ಸ್ ಜೊತೆ ಸಿನಿಮಾ ಮಾಡಿರೋರು ಅವರು. ಅವ್ರು ಬಂದು ಈ ತರ ನಮ್ಮ ಸಿನಿಮಾ ತುಣುಕು ನೋಡಿ ಅದ್ಭುತವಾಗಿದೆ, ಮೇಕಿಂಗ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಖುಷಿ ಆಗುತ್ತೆ. ಸೊ ಒಂದು ಉಪ್ಪಿಯವರ ಇದು ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಬೆಲೆ. ಸರ್ ನೀವು ಶಿವಣ್ಣ ಅವರ ಆಪ್ತರಾಗಿರೋದ್ರಿಂದ ಬೈರ್ತಿ ರಣಗಲ್ಲು ಯಾವ ಹಂತದಲ್ಲಿ ಇರ್ಬೋದು ಸರ್? ಬೈರ್ತಿ ರಣಗಲ್ ಶೂಟಿಂಗ್ ನಡೀತಾ ಇದೆ. ಮೋಸ್ಟ್ಲಿ ಆಲ್ಮೋಸ್ಟ್ 50% ಮುಗಿದಿದೆ. ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಬಜೆಟ್ ಮೂವಿನೇನೆ. ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಅದು. ಯಾಕಂದ್ರೆ ನಾನು ಪ್ಯಾರಲಲ್ಲಿ 2 ಕಡೆ ಹೋಗ್ತಾ ಇರ್ತೀನಿ, ಖಂಡಿತವಾಗೂ ನನ್ಗೆ ಗೊತ್ತಾಗುತ್ತೆ ಆ ಸೆಟ್ ಅಲ್ಲಿ ಏನ್ ನಡೀತಿದೆ ಅಂತ. ಶಿವಣ್ಣ ಗೀತಕ್ಕ ಅಂತೂ ಅದಕ್ಕೂ ಬಜೆಟ್ ರಿಸ್ಟ್ರಿಕ್ಟೇ ಮಾಡಿಲ್ಲ. ಸರ್ ಅದು ಓನ್ ಬ್ಯಾನರ್ ಅಲ್ಲಿ ಬರೋದ್ರಿಂದ ಶಿವಣ್ಣ ಅವರು ಈ ಸತಿ ಇದನ್ನು ಪ್ಯಾನ್ ಇಂಡಿಯಾನ ಸರ್? ಬೈರ್ತಿ ರಣಗಲ್ಲು ಪ್ಯಾನ್ ಇಂಡಿಯಾದಲ್ಲಿ ಇದೆಯಾ? ಖಂಡಿತ. ಈಗ ಅವರು ಶಿವಣ್ಣ ಅವ್ರದ್ದು ಆ ಒಂದು ಸ್ಕೇಲ್ ಆದ್ಮೇಲೆ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ಲೇಬೇಕು. ಬರೀ ಕನ್ನಡಕ್ಕೆ ಸೀಮಿತಗೊಳಿಸಕ್ಕಾಗಲ್ಲ. ಸರ್ ಕೊನೆಯದಾಗಿ ಉಪ್ಪಿ ಸರ್ ಫ್ಯಾನ್ ಆಗಿ ನೀವೇನ್ ಹೇಳ್ತೀರಾ ಸರ್ UI ಬಗ್ಗೆ? ಖಂಡಿತವಾಗೂ ನೋಡಿ, ನಿರಾಸೆ ಆಗಲ್ಲ. ಅದ್ಭುತವಾದ ದೃಶ್ಯ ಕಾವ್ಯ ಆಗುತ್ತಿದ್ದು. ಉಪ್ಪಿ ಸರ್ ತುಂಬಾ ಒಂದು ಒಳ್ಳೆ ಥಾಟ್ನ ಜನಕ್ಕೆ ಹೇಳ್ತಾ ಇದ್ದಾರೆ. ಖಂಡಿತವಾಗೂ ನೋಡಿ, ಪ್ರೋತ್ಸಾಹಿಸಿ. ನೋಡೋರಲ್ಲ, ಇದಾಗಿತ್ತು ಶ್ರೀಕಾಂತ್ ಸರ್ ಅವರ ಎಕ್ಸ್ಕ್ಲೂಸಿವ್ ಮಾತುಕತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.